ನಮ್ಮ ಎನ್ಎಫ್ಐ ಸಂಸ್ಥೆ ಮತ್ತು ಮರ್ಹೂಮ್ ಎ.ಕೆ. ಅಹಮದ್ ಅವರ ಸಂಬಂಧವು ಅವರ ತಂದೆ ಮರ್ಹೂಮ್ ಅಬ್ದುಲ್ ಖಾದರ್ ಅವರ ಕಾಲದಿಂದಲೂ, ಅಂದರೆ ಸುಮಾರು 6 ದಶಕಗಳ ಹಿಂದಿನಾಗಿತ್ತು. ಎ.ಕೆ. ಅಹಮದ್ನವರ ತಂದೆ ಹೆಚ್ಚಿನ ವಿದ್ಯಾಭ್ಯಾಸವಿಲ್ಲದಿದ್ದರೂ ಬಡತನದ ಬದುಕನ್ನು ಕಠಿಣ ದುಡಿಮೆ, ಛಲ ಮತ್ತು ಧೈರ್ಯದಿಂದ ಎದುರಿಸಿ ತನ್ನ ಮತ್ತು ಕುಟುಂಬದ ಬದುಕನ್ನು ಕಟ್ಟಿದರು. ಇದುವೇ ಎ.ಕೆ. ಅಹಮದ್ರವರಿಗೆ ಸ್ಫೂರ್ತಿ ಮತ್ತು ಒಂದು ಉತ್ತಮ ಅಡಿಪಾಯವಾಗಲು ಕಾರಣವಾಯಿತು. ಎ.ಕೆ. ಅಹಮದ್ರವರ ಅವರು ಪಟ್ಟ ಕಷ್ಟ, ತ್ಯಾಗ ಇಂದು ಸ್ಮರಣೆ ಮಾಡುವುದು ಅತ್ಯಗತ್ಯ. ಸರಳ ಹಿನ್ನೆಲೆಯಿಂದ ಪ್ರಾರಂಭಿಸಿ ಅವರು ಸ್ಥಾಪಿಸಿದ ಎ.ಕೆ. ಗ್ರೂಪ್ ಆಫ್ ಕಂಪನೀಸ್ ಇಂದು ಸುಮಾರು 106 ಜನರಿಗೆ ಉದ್ಯೋಗ, ಆಶಾ ಮತ್ತು ಪ್ರೇರಣೆಯ ಮೂಲಕವಾಗಿದೆ. ಅವರ ಜೀವನದ ಹಿಂದೆ ಪರಿಶ್ರಮ, ನಿಷ್ಠೆ ಮತ್ತು ಧೈರ್ಯ ಅಡಗಿದೆ. ಅನೇಕ ಕುಟುಂಬಗಳಿಗೆ ಅನ್ನದಾತರಾಗಿ ಅವರು ತಮ್ಮ ಹೆಸರನ್ನು ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಸಿಕೊಂಡಿದ್ದಾರೆ. ಅವರ ಸಣ್ಣ ಮಟ್ಟಿನ ಮರ ವ್ಯಾಪಾರದಿಂದ ಆರಂಭಿಸಿ ಸ್ವದೇಶಿ ಪ್ಲೈವುಡ್, ಎ.ಕೆ. ಪ್ಲೈವುಡ್, ಎ.ಕೆ. ಬೋರ್ಡ್, ಎ.ಕೆ. ವಿನಿಯರ್ಸ್, ಎ.ಕೆ. ಫ್ಲಶ್ ಡೋರ್, ಎ.ಕೆ. ಲ್ಯಾಮಿನೇಟ್, ಎ.ಕೆ. ಕೆಮಿಕಲ್ಸ್, ಎ.ಕೆ. ಸೂಪರ್ ಮಾರ್ಕೆಟ್ಗಳಂಥ ಯಶಸ್ವಿ ಸಂಸ್ಥೆಗಳನ್ನು ಸ್ಥಾಪಿಸಿ ಬಹಳ ಯಶಸ್ವಿ ಉದ್ಯಮಿಗಳಾಗಿದ್ದರು. ಈಗ ಆ್ಯಪಲ್ ಎಂಬ ಹೆಸರನ್ನ ದೇಶ ವಿದೇಶಗಳಲ್ಲಿ ಕೂಡ ಪ್ರಸಿದ್ಧಿ ಪಡೆದಿದೆ. ಜಾತಿ, ಮತ, ಧರ್ಮ ಇವೆಲ್ಲವನ್ನು ಮೀರಿ ನಿಂತು ಅವರು ಜನರಿಗೆ ನೆರವಿಗೆ ಸದಾ ಧಾವಿಸುತ್ತಿದ್ದರು. ಮದುವೆ, ಬಡವರ ಚಿಕಿತ್ಸಾ ನೆರವು, ಶಿಕ್ಷಣ, ಸಾಮಾಜಿಕ ಕಾರ್ಯ ಎಲ್ಲ ಕ್ಷೇತ್ರದಲ್ಲಿ ಅವರ ದಾನಶೀಲ ಹೃದಯ ಗುರುತುಗಳು ಇವೆ. ಅವರು ಮಂಗಳೂರಿನ ಯೂನಿಟಿ ಆಸ್ಪತ್ರೆ ಬಳಿ ಇರುವ ಇಸಾನ್ ಮಸೀದಿ ಸ್ಥಾಪಿಸುವಲ್ಲಿ ಮುಖ್ಯ ಕಾರಣಕರ್ತರಾಗಿದ್ದರು. ಈ ಮಸೀದಿಯು ಈ ಪರಿಸರದ ಜನರಿಗೆ ನಮಾಜು ಮಾಡಲು ಮತ್ತು ಮಕ್ಕಳಿಗೆ ದೀನಿ ಶಿಕ್ಷಣ ಪಡೆಯಲು ಬಹಳ ಉಪಯುಕ್ತವಾಗಿದೆ.